ಇಂಡಿಯನ್ ಪ್ರೀಮಿಯರ್ ಲೀಗ್ 2008ರಲ್ಲಿ ಕೇವಲ 8 ತಂಡಗಳೊಂದಿಗೆ ಶುರು ಮಾಡುತ್ತೆ. ಆದ್ರೆ ಇವತ್ತು IPL ಅನ್ನೋದು 10 ತಂಡಗಳೊಂದಿಗೆ 18 ಸೀಸನ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಆದ್ರೆ IPL ಹುಟ್ಟೋಕೆ ನಿಜವಾದ ಕಾರಣ ಆದ್ರೂ ಏನು? ಒಂದೇ ಒಂದು ಐಡಿಯಾ. ಹೇಗೆ ವಿಶ್ವದ ಅತಿ ದೊಡ್ಡ ಸ್ಪೋರ್ಟ್ಸ್ ಬ್ರ್ಯಾಂಡ್ ಆಯ್ತು ಗೊತ್ತಾ? BCCIಗೆ IPL ನ ಶುರು ಮಾಡೋ ಯೋಚನೆ ಇರ್ಲಿಲ್ಲ. ನಿಜಕ್ಕೂ IPL ಅನ್ನೋ ಕಾನ್ಸೆಪ್ಟ್ ತಂದಿದ್ದಾದ್ರು ಯಾರು? ನಿಜಕ್ಕೂ IPL ಟೂರ್ನಿಯಿಂದ BCCI ಹೇಗೆ ಸಾವಿರಾರು ಕೋಟಿ ಹಣ ಮಾಡ್ತಿದ್ದೆ? ಮತ್ತೆ IPL ವರ್ಷದಿಂದ ವರ್ಷಕ್ಕೆ ಇಷ್ಟು ಸಕ್ಸಸ್ಫುಲ್ ಆಗೋಕೆ ಪ್ರಮುಖ ಕಾರಣಗಳಾದ್ರೂ ಏನು? ಇಷ್ಟೇ ಅಲ್ಲ, IPL ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ IPL ಸಕ್ಸಸ್ಫುಲ್ ಸ್ಟೋರಿ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇದು ಸ್ಪೆಷಲ್ ಒನ್ ಕನ್ನಡ. ಇವತ್ತು IPL ಅನ್ನೋದು ಇಷ್ಟು ಸಕ್ಸಸ್ಫುಲ್ ಆಗಿ ಕಾಣುತ್ತೆ. ಆದ್ರೆ IPL ಇಷ್ಟು ಸಕ್ಸಸ್ಫುಲ್ ಆಗೋಕೆ ನಿಜವಾದ ಕಾರಣ ಅಂದ್ರೆ ಲಲಿತ್ ಮೋದಿ ಮತ್ತೆ BCCI ತಗೊಂಡ ಒಂದೇ ಒಂದು ನಿರ್ಧಾರ. 2007ರಲ್ಲಿ ಭಾರತ T20 ವಿಶ್ವಕಪ್ ಗೆದ್ದಿದ್ದು ಭಾರತದ ಎಲ್ಲೆಡೆ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಿದ್ರು. ಮತ್ತೆ ಆವಾಗಿಂದ T20 ಕ್ರಿಕೆಟ್ ಜನಗಳಿಗೆ ತುಂಬಾ ಹತ್ತಿರವಾಗುತ್ತೆ. ಎಷ್ಟು ಓಡಿ ಅಂತ ದಿನಪೂರ್ತಿ ನೋಡ್ತಿದ್ದ ಜನಗಳಿಗೆ ಈ T20 ಕ್ರಿಕೆಟ್ ಕೇವಲ 3ರಿಂದ 4 ಗಂಟೆ ಒಳಗೂ ಮುಗಿದ್ರು ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಅದ್ರಲ್ಲಿ 2007ರಲ್ಲಿ ಭಾರತ ವಿಶ್ವಕಪ್ ಗೆದ್ದಾದ್ಮೇಲಂತೂ T20 ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಆ ಟೈಮಲ್ಲಿ ಜಿ ಎಂಟರ್ಟೈನ್ಮೆಂಟ್ ಕಂಪನಿ ICL ಅಂತ ಒಂದು ಲೀಗ್ ನ ಪ್ರಾರಂಭ ಮಾಡುತ್ತೆ. ಇದ್ರಲ್ಲೂ ಕೂಡ ವಿದೇಶಿ ಆಟಗಾರರನ್ನ ಸೇರ್ಸ್ಕೊಂಡು ಲೀಗ್ ನ ಶುರು ಮಾಡ್ತಾರೆ. ಇದು ಪ್ರಾರಂಭದ ದಿನಗಳಲ್ಲಿ ಜನಗಳಿಗೆ ತುಂಬಾ ಹತ್ತಿರವಾಗ್ತಿರುತ್ತೆ. ಆದ್ರೆ ಈ ಕಂಪನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಈ ಲೀಗ್ ನಡ್ಸಕ್ಕೆ BCCI ಸಪೋರ್ಟೇ ಮಾಡೋದಿಲ್ಲ. ಕ್ರಿಕೆಟ್ ಮೇಲೆ ಪೂರ್ತಿ ಕಂಟ್ರೋಲ್ BCCI ಮೇಲೆ ಇರ್ಬೇಕು ಅಂತ ಅವರದೇ ಆದ ಒಂದು ಅಧಿಕೃತ ಲೀಗ್ ಆಗಿ IPL ನ ಶುರು ಮಾಡ್ತಾರೆ. ಇದರಿಂದ ICL ನಡ್ಸೋಕೆ ಜಿ ಕಂಪನಿಗೆ ಭಾರಿ ಲಾಸ್ ಆಗುತ್ತೆ. ಇದರಿಂದ ಈ ICL ನ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಆದ್ರೆ BCCIಗೆ ಈ IPL ಲೀಗ್ ನ ಶುರು ಮಾಡೋ ಐಡಿಯಾನೇ ಇರ್ಲಿಲ್ಲ. ಇದನ್ನ BCCI ಮುಂದೆ ಇಟ್ಟಿದ್ದೆ ಲಲಿತ್ ಮೋದಿ ಅವರು. ಇವರು ಕ್ರಿಕೆಟ್ ಬರೀ ಕ್ರೀಡೆಯಾಗಿ ನೋಡದೆ ಅದನ್ನು ಒಂದು ದೊಡ್ಡ ಸ್ಪೋರ್ಟ್ಸ್ ಬ್ರ್ಯಾಂಡ್ ಆಗಿ ಪರಿವರ್ತನೆ ಮಾಡುವ ಯೋಚನೆ ಮಾಡ್ತಾರೆ. ಲಲಿತ್ ಮೋದಿ ಅವರು ಅತಿ ಹೆಚ್ಚು ಸಮಯ ಲಂಡನ್ ನಲ್ಲೇ ಕಳೆದಿದ್ರಿಂದ ಅಮೆರಿಕದ ಕ್ರೀಡಾ ಲೀಗ್ ಗಳಾದ NBA, NEL ಮಾದರಿಯಲ್ಲೇ ಈ ಲೀಗ್ ನ ಪ್ಲಾನ್ ಮಾಡ್ತಾರೆ. ಇವರು ಯಾವ ತರ ಈ ಟೂರ್ನಮೆಂಟ್ ನ ಪ್ಲಾನ್ ಮಾಡಿದ್ರು ಅಂದ್ರೆ 8 ರಾಜ್ಯಗಳು 8 ಫ್ರಾಂಚೈಸಿಗಳಾಗಿ 8 ಬೇರೆ ಬೇರೆ ತಂಡಗಳು ಈ ಲೀಗ್ ನಲ್ಲಿ ಆಡ್ಬೇಕು. ಅದು ಎಲ್ಲಾ ತಂಡಗಳು ಸಮನಾಗಿರ್ಬೇಕು ಅಂತ ಈ 8 ತಂಡಗಳ ಫ್ರಾಂಚೈಸಿ ಮಾಲೀಕರೊಂದಿಗೆ ಹರಾಜು ಪ್ರಕ್ರಿಯೆ ನಡೆಸ್ತಾರೆ. ಈ ಹರಾಜಿನಲ್ಲಿ ವಿದೇಶಿ ಆಟಗಾರರೊಂದಿಗೆ ಭಾರತೀಯ ಅನುಭವಿ ಮತ್ತೆ ಹೊಸ ಪ್ರತಿಭೆಗಳಿಗೆ ಈ ಲೀಗ್ ನಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ಇದರ ಮೊದಲ ಹರಾಜು ಫೆಬ್ರವರಿ 20, 2008ರಲ್ಲಿ ಮುಂಬೈನಲ್ಲಿ ನಡೆಯುತ್ತೆ. ಮತ್ತೆ ಹರಾಜಿನಲ್ಲಿ ಹಣವನ್ನು ಪ್ರತಿ ತಂಡ ಕೇವಲ $5 ಮಿಲಿಯನ್ ಖರೀದಿಸಬೇಕಾಗಿತ್ತು. ಮತ್ತೆ ಐಕಾನ್ ಪ್ಲೇಯರ್ ಗಳಾಗಿ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಯುವರಾಜ್ ಸಿಂಗ್ ಮತ್ತೆ ವೀರೇಂದ್ರ ಸೆಹ್ವಾಗ್ ರವರಂತಹ ಹಿರಿಯ ಆಟಗಾರರನ್ನ ಅವರ ರಾಜ್ಯದ ತಂಡಗಳಿಗೆ ಐಕಾನ್ ಪ್ಲೇಯರ್ ಗಳಾಗಿ ಆಯ್ಕೆ ಮಾಡ್ತಾರೆ. ಮತ್ತೆ ಈ IPL ನ ಮೊದಲ ಆಟಗಾರನಾಗಿ ಆಸ್ಟ್ರೇಲಿಯಾದ ಶೇನ್ ವಾರ್ನ್ ಅವರನ್ನ ರಾಜಸ್ಥಾನ್ ರಾಯಲ್ಸ್ ಅವರು $4.5 ಲಕ್ಷ ಖರೀದಿ ಮಾಡ್ತಾರೆ. ಮತ್ತೆ IPL ನ ಮೊದಲ ಸೀಸನ್ ನ ಅತಿ ದುಬಾರಿ ಆಟಗಾರನಾಗಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ $1.5 ಮಿಲಿಯನ್ ಕೊಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಖರೀದಿ ಮಾಡ್ತಾರೆ. ಈ ಹರಾಜು ಪ್ರಕ್ರಿಯೆಯನ್ನ ಇಂಗ್ಲೆಂಡಿನ ರಿಚರ್ಡ್ ಮಾಡ್ಲಿ ಅವರು ನಡೆಸಿಕೊಟ್ರು. ಮತ್ತೆ IPL ಇಷ್ಟು ಸಕ್ಸಸ್ಫುಲ್ ಆಗಲು ಪ್ರಮುಖ ಕಾರಣಗಳು ಅಂದ್ರೆ ಮೊದಲನೇದಾಗಿ ನೋಡಿದ್ರೆ ಈ IPL ನ ಫ್ರಾಂಚೈಸಿ ತಂಡಗಳನ್ನ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ ಗಳು ಮತ್ತೆ ಬಿಸ್ನೆಸ್ ಮ್ಯಾನ್ ಗಳು ಅವರ ರಾಜ್ಯದ ತಂಡವನ್ನ ಖರೀದಿ ಮಾಡಿದ್ರು. ಇದರಿಂದ ಅವರು ಪ್ರತಿ ಮ್ಯಾಚ್ ನಲ್ಲಿ ಕಾಣಿಸ್ಕೊಳ್ತಿದ್ರಿಂದ ಅವರ ಅಭಿಮಾನಿಗಳು IPL ನೋಡದಿದ್ರು ಅವರ ನೆಚ್ಚಿನ ಸ್ಟಾರ್ ಗಳನ್ನ ನೋಡೋಕಾದ್ರೂ IPL ನ ನೋಡ್ತಿದ್ರು. ಉದಾಹರಣೆಗೆ ಶಾರುಖ್ ಖಾನ್, ಪ್ರೀತಿ ಜಿಂದಾ, ಮುಖೇಶ್ ಅಂಬಾನಿ. ಇದು IPL ಬೆಳೆಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತೆ ಈ T20 ಲೀಗ್ ನ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಆಗಿ ಮಾಡೋಕೆ ಈ ಟೂರ್ನಿಯನ್ನ ರಾತ್ರಿ ಸಮಯ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬೆಳಿಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದವರಿಗೆ ಈ ಟೂರ್ನಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಈ IPL ಟೂರ್ನಿನ ಮತ್ತಷ್ಟು ಜನಗಳಿಗೆ ಅಟ್ರಾಕ್ಟಿವ್ ಆಗಿ ಮಾಡೋಕೆ ಗ್ರೌಂಡ್ ನಲ್ಲಿ ಪ್ರತಿ 6, 4 ವಿಕೆಟ್ ಗಳು ಹೋದಾಗ ಮ್ಯೂಸಿಕ್ ಗಳನ್ನ ಹಾಕಿ ಚಿಯರ್ ಲೀಡರ್ಸ್ ಗಳು ಡ್ಯಾನ್ಸ್ ಮಾಡುವ ಮೂಲಕ ನೋಡುಗರಿಗೆ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು. ಈ IPL ನೋಡುವ ಜನಗಳು ತಮ್ಮದೇ ಆದ ಭಾವನೆಗಳನ್ನ ಪ್ರತಿ ಪಂದ್ಯದಲ್ಲಿ ವ್ಯಕ್ತಪಡಿಸ್ತಿದ್ರು. ಕೆಲವರು ನಮ್ಮ ರಾಜ್ಯದ ತಂಡ ಅಂತ ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವರು ಬೇರೆ ರಾಜ್ಯದವರು ಆದ್ರೂ ಅಲ್ಲಿ ನಮ್ಮ ನೆಚ್ಚಿನ ಆಟಗಾರರಿದ್ದಾರೆ ಅಂತ ಸಪೋರ್ಟ್ ಮಾಡೋಕೆ ಶುರು ಮಾಡ್ತಾರೆ. ಮತ್ತೆ ಈ IPL ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲದೆ ಹೊಸ ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಸ್ಥಳ.
ಅವರ ಆಟವನ್ನ ಜಗತ್ತಿಗೆ ತೋರ್ಸೋಕೆ ಮತ್ತೆ ವಿದೇಶಿ ಆಟಗಾರರೊಂದಿಗೆ ಭಾರತದ ಅನುಭವಿ ಆಟಗಾರರ ಜೊತೆ ಹೊಸ ಪ್ರತಿಭೆಗಳಿಗೆ ಈ ಲೀಗ್ ನಲ್ಲಿ ಒಂದು ಒಳ್ಳೆ ಅನುಭವ ಮತ್ತೆ ಅವರ ಆಟದ ಸ್ಕಿಲ್ಸ್ ಗಳನ್ನ ಬೆಳೆಸಿಕೊಳ್ಳೋಕೆ ಈ ಲೀಗ್ ಸಹಾಯವಾಗ್ತಿತ್ತು. ಈ T20 ಲೀಗ್ ನಲ್ಲಿ ಒಡಿ ಬಡಿ ಆಟದಿಂದ ಇದನ್ನು ನೋಡುವ ಜನಗಳಿಗೆ ಇದು ಒಂದು ಅಡಿಕ್ಷನ್ ಆಗೋಗುತ್ತೆ. ಮತ್ತೆ ಈ ಟೂರ್ನಿ ಸಕ್ಸಸ್ಫುಲ್ ಆಗೋಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಈ IPL ನಿಂದ ಬರ್ತಿದ್ದ ಹಣದಿಂದ. ಭಾರತದಲ್ಲಿ ಈ ಲೀಗ್ ಹೆಚ್ಚು ಜನಪ್ರಿಯ ಗಳಿಸಿದ್ರಿಂದ ಮೊದಲ ಸೀಸನ್ ನ ಕೇವಲ 44 ದಿನಗಳಲ್ಲೇ ಕ್ರಿಕೆಟ್ ಪಂದ್ಯಗಳಿಂದ ಸಾವಿರಾರು ಕೋಟಿ ಆದಾಯವನ್ನ BCCI ಮತ್ತೆ ಲಲಿತ್ ಮೋದಿ ಅವರು ಮಾಡ್ತಾರೆ. ಅದು ಯಾವ ರೀತಿ ಅಂತ ನೋಡಿದ್ರೆ, ಮೊದಲನೇದಾಗಿ ಜನವರಿ 24, 2008ರಲ್ಲಿ 8 ತಂಡಗಳ ಫ್ರಾಂಚೈಸಿಗಳನ್ನು ಹರಾಜು ಮಾಡ್ತಾರೆ. ಅಂದ್ರೆ ತಂಡಗಳಿಗೆ ಓನರ್ ಯಾರಾಗ್ಬೇಕು ಅಂತ. ಇದ್ರಲ್ಲಿ ಒಟ್ಟು 400 ಮಿಲಿಯನ್ ಮೂಲ ಬೆಲೆ ಇರುತ್ತೆ. ಆದ್ರೆ ಇದು BCCIಗೆ ಸುಮಾರು 723.59 ಮಿಲಿಯನ್ ಅಂದ್ರೆ 2900 ಕೋಟಿ ಆದಾಯ ಸಿಗುತ್ತೆ. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡವನ್ನ ರಿಲಯನ್ಸ್ ಕಂಪನಿ ಸುಮಾರು 111.9 ಮಿಲಿಯನ್ಗೆ ಖರೀದಿ ಮಾಡ್ತಾರೆ. ಇದು BCCI ಹರಾಜಿನಿಂದ ಸಿಕ್ಕ ಲಾಭ ಆದ್ರೆ, ಇನ್ನು ಮಾಧ್ಯಮಗಳ ಪ್ರಸಾರದಿಂದ ಇವರಿಗೆ ಮತ್ತಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಸೋನಿ ಪಿಕ್ಚರ್ ನೆಟ್ವರ್ಕ್ ಮತ್ತೆ ವರ್ಲ್ಡ್ ಸ್ಪೋರ್ಟ್ಸ್ ಗ್ರೂಪ್ ನವರು ಈ IPL ಅನ್ನು 10 ವರ್ಷಗಳ ಪ್ರಸಾರ ಮಾಡಲು ಸುಮಾರು 1026 ಬಿಲಿಯನ್ ಅಂದ್ರೆ ಸುಮಾರು 4100 ಕೋಟಿ ಕೊಡುವ ಒಪ್ಪಂದ ಮಾಡ್ಕೊಳ್ತಾರೆ. ಇಷ್ಟೇ ಅಲ್ಲದೆ ಪ್ರತಿ ತಂಡದ ಜರ್ಸಿಗಳ ಮೇಲೆ ಲೋಗೋ ಹಾಕೋಕೆ ಆ ಕಂಪನಿಗಳಿಂದ ಹೆಚ್ಚು ಹಣ ಪಡಿತಿದ್ರು. ಮತ್ತೆ ಈ IPL ನ ವೀಕ್ಷಣೆ ಮಾಡಲು ಸ್ಟೇಡಿಯಂ ನಲ್ಲಿ ಸಾವಿರಾರು ಜನರು ಸುಮಾರು 500ರಿಂದ 10,000ವರೆಗೆ ಟಿಕೆಟ್ ಪಡೆದು ವೀಕ್ಷಣೆ ಮಾಡ್ತಿದ್ರು. ಇದರಲ್ಲಿ ಬರೋ ಅರ್ಧದಷ್ಟು ಹಣವನ್ನ BCCI ಫ್ರಾಂಚೈಸಿ ಮಾಲೀಕರಿಗೆ ಕೊಡ್ತಿದ್ರು. ಇದರಿಂದ ಫ್ರಾಂಚೈಸಿ ಮಾಲೀಕರಿಗೂ ಒಂದು ಟ್ರಸ್ಟ್ ಬಿಲ್ಡ್ ಆಗ್ತಿತ್ತು. ಮತ್ತೆ ಉಳಿದ ಹಣವನ್ನ BCCI ಇಟ್ಕೊಳ್ತಿದ್ರು. ಹೀಗೆ 2008ರಲ್ಲಿ ಮೊದಲ ಸೀಸನ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಚಾಂಪಿಯನ್ ಆಗಿ ಈ IPL ಟೂರ್ನಿನ ಯಶಸ್ವಿಗೊಳಿಸಿದ್ರು. ಮತ್ತೆ ಇದರಿಂದ BCCI ಸಾವಿರಾರು ಕೋಟಿ ಹಣವನ್ನ ಈ IPL ಟೂರ್ನಿಯಿಂದ ಗಳಿಸಿದ್ರು. ಹೀಗೆ IPL 2026ರವರೆಗೆ ಸಕ್ಸಸ್ಫುಲ್ ಆಗಿ ಮೋಸ್ಟ್ ಎಂಟರ್ಟೈನ್ಮೆಂಟ್ ಗೇಮ್ ಆಗಿ ಬೆಳೆದು ನಿಂತಿದೆ. ಇದಾಗಿತ್ತು IPL ನ ಸಕ್ಸಸ್ಫುಲ್ ಸ್ಟೋರಿ. ಆದ್ರೆ IPL ನ ಸ್ಥಾಪನೆ ಮಾಡಿದ ಲಲಿತ್ ಮೋದಿ ಅವರನ್ನ BCCI ಫುಲ್ ಟೈಮ್ ಬ್ಯಾನ್ ಮಾಡುತ್ತೆ. IPL ನ ಶುರು ಮಾಡಿದ ಲಲಿತ್ ಮೋದಿ ಅವರನ್ನ BCCI ಯಾಕೆ ಬ್ಯಾನ್ ಮಾಡ್ತು ಅಂತ ತಿಳ್ಕೊಬೇಕಾದ್ರೆ, ಮತ್ತೆ IPL ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ 2 ವರ್ಷ ಬ್ಯಾನ್ ಆಗಲು ನಿಜವಾದ ಕಾರಣ ಆದ್ರೂ ಏನು, ಅಲ್ಲಿ ನಿಜವಾಗ್ಲೂ ಫಿಕ್ಸಿಂಗ್ ನಡೆದಿತ್ತಾ, ಈ ಎಲ್ಲದರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಅಲ್ಲಿ ಹಾಕಿ. ಮತ್ತೆ ಇಂತ ಮತ್ತಷ್ಟು ವಿಡಿಯೋಗಳಿಗಾಗಿ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.